ಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲಿನ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ದೊಡ್ಡ ಮಟ್ಟದ ಸದ್ದಾಗ್ತಾ ಇದೆ. ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ ಬನ್ನಿ ನೋಡ್ಕೊಂಡು ಬರೋಣ. ದಿನೇಶ್ ಗುಂಡೂರಾವ್ ಮಂತ್ರಿ ಕೂತ್ಕೊಳ್ಳಿ. ಈ ಪ್ರಕರಣ ಎಲ್ಲವೂ ಕೂಡ ನ್ಯಾಯಾಲಯದ ನೀವು ಯಾರು ಮಾಡ್ತೀವಿ ಕೇಳಿ ಸಭಾನಾಯಕರೇ ನೀವು ಯಾರ ಮಾತಾಡಿದ್ರು ಕಟ್ತಕೋಂಗಿಲ್ಲ, ಯಾರು ಏನ್ ಮಾತಾಡಿದ್ರು ಕಟ್ತಕೋಂಗಿಲ್ಲ. ಸಭಾಧ್ಯಕ್ಷರೇ ರವಿಕುಮಾರ್ ಮಾಡ್ತಾ ಇದ್ದಾರೆ. ನಾನು ಇನ್ನೊಂದ್ಸರಿ ಹೇಳ್ತೀನಿ ರವಿ ಇನ್ನೊಂದ್ಸರಿ ಹೇಳ್ತೀನಿ. ನಾನು ಒಂದ್ ನಿಮಿಷ ರೀ ಕೂಡ್ರಿ. ನಾ ಇನ್ನೊಂದ್ಸರಿ ಹೇಳ್ತೀನಿ. ಒಂದ್ಸರಿ ನಾ ತೀರ್ಮಾನ ಕೊಟ್ಟ ನಂತರ ತಿರ್ಗಿ ಮಾತಾಡಿದ್ರೆ ನಾನು ಅಲೋ ಮಾಡಂಗಿಲ್ಲ, ಮಾತಾಡಬೇಡ ಅಂತ ಹೇಳ್ತೀನಿ. ದಯಮಾಡಿ ನೀವು ಕೂತ್ಕೊಳ್ಳಿ. ಇದ್ರ ಬಗ್ಗೆ ಮಾತಾಡಂಗಿಲ್ಲ, ಬೇರೆ ಯಾವ್ದ್ರ ಬಗ್ಗೆ ಮಾತಾಡಿ ಇದ್ರ ಬಗ್ಗೆ ಮಾತಾಡಂಗಿಲ್ಲ. ಏನ್ ಹುಡುಗಾಟಿಕೆ ಮಾಡ್ತೀರಿ ನೀವು? ಇದನ್ನ ಮಾಡ್ತೀರಿ. ಏನ್ ಗೌರವ ಇರ್ಬೇಕಲ್ಲ ಒಂದ್ ಸ್ವಲ್ಪ ನಿಮಗೆ. ಸದನ ಹೆಂಗ್ ನಡೆಸ್ಬೇಕದು ಗೊತ್ತಾಗಿಲ್ಲ. ಕೋರ್ಟ್ ನಲ್ಲಿ ನೋಡಿ ನಾನು ಹೇಳಿದ್ದೀನಿ ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಬಿಡಿರಿ, ನಾ ಹೇಳಿನಲ್ಲ. ಈಗ ಲಾ ಮಿನಿಸ್ಟರ್ ಕಾನೂನು ಮಂತ್ರಿಗಳೇ ಬಿಲ್ಲು ಮಾನ್ಯ ಮುಖ್ಯಮಂತ್ರಿಯ ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆ ಪಾರದರ್ಶಕತೆ ವಿಧೇಯಕ 2023 ಚರ್ಚೆ ಪ್ರಸ್ತಾವನೆಯನ್ನು ಪರಿಗಣಿಸಬೇಕೆಂದು ಸೂಚಿಸುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳ ಪರವಾಗಿ ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ 2023ನೇ ಸಾಲಿನ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ 2ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹದಲ್ಲಿ ಪಾರದರ್ಶಕತೆ ವಿಧೇಯಕ 23 ಪರಿಗಣಿಸಬೇಕೆಂದು ಪ್ರಸ್ತಾವನೆ ಮಂಡಿಸಲಾಯಿತು. ಯಾರೇನೋ ಕೇಳ್ತೀರೇನೆ ಎನಿ ಕ್ವಶನ್ಸ್? ಹೇಳ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ಇದೊಂದು ಜನಪರವಾಗಿರ್ತಕ್ಕಂಥ ಹಾಗೂ ನಮ್ಮ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆಯನ್ನು ಮಾಡೋದರ ಜೊತೆಗೆ ಸಾಮಾಜಿಕ ನ್ಯಾಯ ಒದಗಿಸಬೇಕನ್ನುವಂಥ ದೃಷ್ಟಿಯಿಂದ ಈಗೇನು SC STಗೆ ಮಾತ್ರ PWD ಅಥವಾ ಇತರೆ ಟೆಂಡರ್ಗಳಲ್ಲಿ ಮೀಸಲಾತಿ ಇತ್ತು, ಅದೇ ರೀತಿಯಾಗಿರ್ತಕ್ಕಂಥ ಮೀಸಲಾತಿಯನ್ನು 4% ಕೆಟಗರಿಗೆ ಈ ಒಂದು ಬಿಲ್ಲು ದೇಹತ್ಯಾಗನೂ ಭಾಳ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ಸ್ವಾತಂತ್ರ್ಯದ ನಂತರ ಈ ಹೋರಾಟಕ್ಕೆ ಇದನ್ನ ಭಾಷಾವಾರು ಪ್ರಾಂತ ಮಾಡಲಿಕ್ಕೆ ಏನು ಕೇಂದ್ರ ಸರ್ಕಾರ ಫಜಲ್ ಅಲಿ ಕಮಿಷನ್, ವಿ ಶುಡ್ ಥ್ಯಾಂಕ್ ಟು ದ ಫಜಲ್ ಅಲಿ ಫಸ್ಟ್. ಜಸ್ಟಿಸ್ ಫಜಲ್ ಅಲಿ ಕಮಿಷನ್ ಪ್ರಕಾರ ಏನು ಭಾಷಾವಾರು ಪ್ರಾಂತ್ಯಗಳು ಒಂದಾಗಬೇಕು ಅನ್ನೋಂಥ ಸಂದರ್ಭದಲ್ಲಿ 1953ರಲ್ಲಿ ಮೈಸೂರು ರಾಜ್ಯಕ್ಕೆ ಬಳ್ಳಾರಿ, ಈಗಿನ ವಿಜಯನಗರ ನಿಮ್ಮ ಜಿಲ್ಲೆ, ಉಡುಪಿ ಮಂಗಳೂರು ಜಿಲ್ಲೆ ಅವೆಲ್ಲ ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿದ್ದವು. ಅವೆಲ್ಲ 1953 ಅಕ್ಟೋಬರ್ 1ಗೆ ಬಂದ್ಬಿಟ್ಟು ಎಲ್ಲಿಗೆ? ಮೈಸೂರಿಗೆ. ಬಳ್ಳಾರಿ ವಿಜಯನಗರಕ್ಕೂ ಹೈದರಾಬಾದ್ ಕರ್ನಾಟಕಕ್ಕೂ ಸಂಬಂಧವೇ ಇಲ್ಲ. ಹೈದರಾಬಾದ್ ಕರ್ನಾಟಕಕ್ಕೂ ಬಳ್ಳಾರಿ ವಿಜಯನಗರಕ್ಕೂ ಸಂಬಂಧವೇ ಇಲ್ಲ. ದೇ ಆರ್ ಇನ್ ಮಡ್ರಾಸ್ ಪ್ರೆಸಿಡೆನ್ಸಿ. ನಂತರ 1956ರಲ್ಲಿ ಫಜಲ್ ಅಲಿ ರಿಪೋರ್ಟ್ ಪ್ರಕಾರ ನೈಜಾಮ್ ಪ್ರದೇಶ ಬೀದರ್, ಕಲಬುರ್ಗಿ, ರಾಯಚೂರು, ನಮ್ಮ ಕೊಪ್ಪಳ ಭಾಗ ಮೈಸೂರು ಪ್ರಾಂತಕ್ಕೆ ಬಂತು. ಬೆಳಗಾವಿ, ಕಾರವಾರ, ಧಾರವಾಡ ಮತ್ತು ಬಿಜಾಪುರ ಅಂದರೆ ಈಗ ಬಾಗಲಕೋಟೆ ಸೇರಿ ಅವೆಲ್ಲ ಮೈಸೂರು ಪ್ರಾಂತಕ್ಕೆ ಬಂದು ಇಡೀ ರಾಜ್ಯದ ರಚನೆ ಆಯಿತು. ಆದಮೇಲೆ ಒಟ್ಟು ಈಗಿನ ಕರ್ನಾಟಕ 1,95,000 ಚದರ ಕಿಲೋಮೀಟರ್ ಇದೆ. ಎಲ್ಲರೂ ಕನ್ನಡ ಭಾಷೆ ಮಾತಾಡ್ತೇವೆ.